ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಹಿಂದಿನ ವಿಡಿಯೋದಲ್ಲಿ ನಿಮಗೆ ವೆಬ್ ಅಪ್ಲಿಕೇಶನ್ ಪೆನ್ ಟೆಸ್ಟಿಂಗ್ನ ಪ್ರಾಕ್ಟೀಸ್ ಮಾಡಲಿಕ್ಕೆ ಕೆಲವೊಂದು ಸೈಟನ್ನು ಹೇಳಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು CTF ಚಾಲೆಂಜ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವೆಬ್ಸೈಟ್ನ ಬಗ್ಗೆ ತುಂಬ ಜನ ಗೊತ್ತಿರ್ಬೋದು, vulnhub.com ಅಂತ. ಇಲ್ಲಿ ನಿಮಗೆ ಡಿಫ್ರೆಂಟ್ ವಲ್ನರಬಲ್ ಮಿಷನ್ಸ್ಗಳು ಸಿಗುತ್ತೆ, VMಗಳು. ಅದನ್ನ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಅದೇ ರೀತಿ ನಿಮಗೆ ಕಾಲ್ ಲಿನಕ್ಸ್ನಲ್ಲಿ ಇದನ್ನ ಬೈ ಡಿಫಾಲ್ಟ್ ಆಗಿ ಕೊಟ್ಟಿರ್ತಾರೆ. ಇಲ್ಲಿ ನೀವು ಅಪ್ಲಿಕೇಶನ್ಗೆ ಬಂದರೆ ಇಲ್ಲಿ vulnhub ಅಂತ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದೇ ಒಂದು ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ. ನಮಗೆ ಸೇಮ್ ಇದೇ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ, vulnhub ಅಂತ. ಇಲ್ಲಿ ನಿಮಗೆ ವರ್ಚುವಲ್ ಮಿಷನ್ಗಳು ಸಿಗುತ್ತೆ, ವರ್ಚುವಲ್ ಮಿಷನ್ UMR ಫೈಲ್ಗಳು ಸಿಗುತ್ತೆ. ಇದರಲ್ಲಿ ಈ ಒಂದು ಮಿಷನ್ನ ಡಿಸೈನ್ ಮಾಡಬೇಕಾದ್ರೆ ವಲ್ನರಬಿಲಿಟಿನ ಹಾಕಿರ್ತಾರೆ. ಅದನ್ನ ನೀವು ಹ್ಯಾಕ್ ಮಾಡಿ ಇದರಲ್ಲಿ ಫ್ಲಾಗನ್ನು ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಇದು ಕ್ಯಾಪ್ಚರ್ ದ ಫ್ಲಾಗ್ CTF ಬಗ್ಗೆ ನಿಮಗೆ ಗೊತ್ತಿದೆ ಅಂದರೆ ಪಕ್ಕ ಗೊತ್ತಿರುತ್ತೆ. ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಜಸ್ಟ್ ಈ ಒಂದು ಡೌನ್ಲೋಡ್ ಬಟನ್ನ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇನ್ನೊಂದು ಪೇಜ್ ಲೋಡ್ ಆಗುತ್ತೆ. ಇಲ್ಲಿ ಈ ರೀತಿ ಪೇಜ್ ಲೋಡ್ ಆಗಿದೆ. ಈಗ ಇಲ್ಲಿ ನಿಮಗೆ 3 ಲಿಂಕನ್ನು ಕೊಟ್ಟಿದ್ದಾರೆ, ಗೂಗಲ್ ಡ್ರೈವ್ ಆಗಿರ್ಬೋದು, ಅದೇ ರೀತಿ ಮಿರರ್ ಲಿಂಕ್, ಟೊರೆಂಟ್ ಲಿಂಕನ್ನು ಸಹ ಕೊಟ್ಟಿದ್ದಾರೆ. ಇದರ ಒಂದು ಸೈಜ್ ಅನ್ನುವಂಥದ್ದು 700 MB ಇಂದ 1 GB ತನಕ ಇರುತ್ತೆ, ವೇರಿ ಆಗುತ್ತೆ. ಈ ರೀತಿ ಇದರ ಒಂದು ಸೈಜ್ 558 MB ಇದೆ. ಇದೇ ರೀತಿ ಕಮ್ಮಿ ಸಹ ಇರ್ಬೋದು, ಜಾಸ್ತಿ ಸಹ ಇರ್ಬೋದು. ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಮೊದಲಿಂದಾಗಿ. ಅದೇ ರೀತಿ ಒಂದು ವೆಬ್ಸೈಟಲ್ಲಿ ನಿಮಗೆ ವಾಕ್ ಥ್ರೂ ಸಹ ಸಿಗುತ್ತೆ. ವಾಕ್ ಥ್ರೂ ಅಂದರೆ ಇದರ ಸೊಲ್ಯೂಷನ್, ಅಂದರೆ ಇದನ್ನ ಹೆಂಗೆ ಸಾಲ್ವ್ ಮಾಡಬೇಕಂತ ಸ್ಟೆಪ್ ಸಹ ಹಾಕಿರ್ತಾರೆ. ಈ ಒಂದು ಹಳೆಯ ಮಿಷನ್ನ ವಾಕ್ ಥ್ರೂ ಸಿಗುತ್ತೆ. ನಾನೀಗ ಒಂದು ಸಾಲ್ವ್ ಮಾಡಿದ್ದೀನಿ ಆಲ್ರೆಡಿ, ಅದನ್ನ ನಿಮಗೆ ತೋರಿಸ್ತೀನಿ. ಇದೊಂದು ಮಿಸ್ಟರ್ ರೋಬೋಟ್ ಅಂತ, ಇದನ್ನು ನಾನು ಆಲ್ರೆಡಿ ಒಂದು ಸಾಲ್ವ್ ಮಾಡಿದ್ದೀನಿ. ನಾನು ಸಾಲ್ವ್ ಮಾಡಿರುವಂಥದ್ದು ಒಂದೇ. ಇದರಲ್ಲಿ ನಿಮಗೆ ಈ ಒಂದು ವಾಕ್ ಥ್ರೂಸ್ನ ಮೇಲೆ ಕ್ಲಿಕ್ ಮಾಡಿದರೆ ಡಿಫ್ರೆಂಟ್ ಪೀಪಲ್ ಅಪ್ಲೋಡ್ ಮಾಡಿರುವಂಥ ವಾಕ್ ಥ್ರೂ ಸಿಗುತ್ತೆ. ನೀವು ಸಹ ನಿಮ್ಮ ಒಂದು ವಾಕ್ ಥ್ರೂಸ್ನ ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಇಲ್ಲಿಗ ಡಿಫ್ರೆಂಟ್ ವಾಕ್ ಥ್ರೂ ಕಾಣಿಸ್ತಾ ಇದೆ. ತುಂಬ ಜನ ಅಪ್ಲೋಡ್ ಮಾಡಿದ್ದಾರೆ ಇಷ್ಟರೊಳಗಡೆ. ನೀವು ಬೇಕಾದರೆ ಈಗ ಹೊಸದಾಗಿ ಅಪ್ಲೋಡ್ ಮಾಡ್ಬೋದು. ಇಲ್ಲ ಯಾವುದಾದ್ರೂ ಒಂದು ವಾಕ್ ಥ್ರೂನ ನಾನೀಗ ಕ್ಲಿಕ್ ಮಾಡಿದರೆ ಅಲ್ಲಿ ಅವರ ರೈಟ್ ಅಪ್ಸ್ ಕಾಣಿಸುತ್ತೆ ನಿಮಗೆ, ಅಂದರೆ ಅಲ್ಲಿ ಕಂಪ್ಲೀಟಾಗಿ ಹೇಗೆ ಸಾಲ್ವ್ ಮಾಡಬೇಕಂತ ಅವರು ಕೊಟ್ಟಿರ್ತಾರೆ. ನಂತರ ಇದನ್ನ ನಾನು ಇನ್ಸ್ಟಾಲ್ ಮಾಡೋದು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲದಾಗಿ ಒಂದು ಫೈಲ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಈ ರೀತಿ ಒಂದು OVA ಫೈಲ್ ಸಿಗುತ್ತೆ. ಈ ರೀತಿ ಮಿಸ್ಟರ್ ರೋಬೋಟ್ ಫೈಲ್ ನನ್ನ ಹತ್ರ ಇದೆ. ನಂತರ ಇದನ್ನ ಜಸ್ಟ್ ರೈಟ್ ಕ್ಲಿಕ್ ಮಾಡಿ ನೀವು ವರ್ಚುವಲ್ ಮಿಷನಲ್ಲಿ ಅಥವಾ VMRನಲ್ಲಿ ಎಲ್ಲಿ ಸಹ ಬೇಕಾದರೂ ಓಪನ್ ಮಾಡ್ಬೋದು. ಓಪನ್ ಇತ್ತಂತ ಕೊಡಿ. ನಂತರ VMR ವರ್ಕ್ ಸ್ಟೇಷನ್, ಅದೇ ರೀತಿ ವರ್ಚುವಲ್ ಮಿಷನಲ್ಲಿ ಸಹ ಓಪನ್ ಮಾಡ್ಬೋದು. ನಾನೀಗ ಇದನ್ನ ಡೈರೆಕ್ಟಾಗಿ ಡಬಲ್ ಕ್ಲಿಕ್ ಮಾಡ್ತೀನಿ, ಯಾಕಂದರೆ ಇದನ್ನ ನಾನು ಆಲ್ರೆಡಿ VMRನಲ್ಲಿ ಓಪನ್ ಮಾಡಿದ್ದೆ. ಅದರಿಂದ ಇದು VMR ಸಿಂಬಲೇ ಬಂದಿದೆ. ಇಲ್ಲಿ ಇದನ್ನ ಓಪನ್ ಮಾಡಿದರೆ ನನ್ನ VMR ಲಾಂಚ್ ಆಗುತ್ತೆ ಆಟೋಮೆಟಿಕ್ಕಾಗಿ. ನಂತರ ಇಲ್ಲಿ ಫೈಲ್ ನೇಮ್ ಇದೆಲ್ಲ ಕೇಳುತ್ತೆ. ಈಗ ಮಿಸ್ಟರ್ ರೋಬೋಟ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿ ಇಲ್ಲಿ ಸ್ಟೋರ್ ಆಗುತ್ತೆ. ಇದು ಜಸ್ಟ್ ಇಂಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದೀಗ ಇಂಪೋರ್ಟ್ ಆಗ್ತಾ ಇದೆ ಒಂದು ಫೈಲ್ ಅನ್ನೋದು. ನಿಮಗೆ ಇಲ್ಲಿ ಇನ್ಸ್ಟಾಲೇಷನ್ ಏನು ಕಷ್ಟ ಇಲ್ಲ, ಡೈರೆಕ್ಟಾಗಿ ಈ ಒಂದು ವರ್ಚುವಲ್ ಮಿಷನ್ ಅಥವಾ VMR ಫೈಲ್ನ ಕೊಟ್ಟಿರ್ತಾರೆ. ಜಸ್ಟ್ ಈ ಒಂದು VMRನಲ್ಲಿ ಓಪನ್ ಮಾಡಿ ಲಾಂಚ್ ಮಾಡಿದರೆ ಆಯಿತು ಅಷ್ಟೇ. ಇದೊಂದು ಗೇಮ್ ರೀತಿ, ಇದರಲ್ಲಿ ಫ್ಲ್ಯಾಗ್ಸ್ ಇರುತ್ತೆ. ಈ ಮಿಷನಲ್ಲಿ 3 ಫ್ಲ್ಯಾಗ್ಸ್ ಇದೆ. ಇದನ್ನ ನೀವು ಫೈಂಡ್ ಮಾಡಬೇಕು. ನಿಮ್ಮ ಡಿಫ್ರೆಂಟ್ ಸ್ಕಿಲ್ ಆಗಿರ್ಬೋದು, ಇನ್ಫಾರ್ಮೇಷನ್ ಗ್ಯಾದರಿಂಗ್ ಆಗಿರ್ಬೋದು, IP ಸ್ಕ್ಯಾನಿಂಗ್, ಈ ರೀತಿ ಬೇರೆ ಸ್ಕಿಲ್ನ ಹಾಕಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಅಂದರೆ ಇದೀಗ ಒಂದು ಫೈಲ್ ಇಂಪೋರ್ಟ್ ಆಗಿದೆ. ಇಲ್ಲಿ ನಿಮಗೆ RAM 512 MB ಕಾಣಿಸ್ತಾ ಇದೆ, ಪ್ರೊಸೆಸರ್ 1 ಅಂತ ಇದೆ. ಇದೇ ರೀತಿ ಇಡಿ, ಯಾಕಂದರೆ ಜಾಸ್ತಿ ಪವರ್ಫುಲ್ ಮಿಷನ್ ಅಲ್ಲ, ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ನಂತರ ಈಗ ಇದರ ಒಂದು ನೆಟ್ವರ್ಕ್ ಕಾನ್ಫಿಗರೇಷನ್ ನೀವು ಸೇಮ್ ಇಡಬೇಕಾಗುತ್ತೆ. ಇಲ್ಲಿ NAT ಇಟ್ಟಿದ್ದೀರಾ ಅಂದರೆ ಅದೇ ರೀತಿ ನೀವು ಇದನ್ನು ಯಾವುದರಿಂದ ಎಕ್ಸ್ಪ್ಲಾಯ್ಟ್ ಮಾಡ್ತೀರಾ. ನಾನು ಇಲ್ಲಿ ಕಾಲ್ ಲಿನಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಸಹ ಅದೇ ರೀತಿ ಇಡಬೇಕಾಗುತ್ತೆ. ಇದರ ಒಂದು ನೆಟ್ವರ್ಕ್ ಕಾನ್ಫಿಗರೇಷನ್ನ ಸಹ ನೀವು NAT ಇಡಬೇಕಾಗುತ್ತೆ. ನಾನೀಗ ಇದನ್ನ ಸಹ NAT ಇಟ್ಟಿದ್ದೀನಿ ಇಲ್ಲಿ. ಅದರಿಂದ ನಾನು ಇದನ್ನ ಮೊದಲನೇದಾಗಿ ಈ ಒಂದು ಮಿಸ್ಟರ್ ರೋಬೋಟ್ ಅಂತ ಏನಿದೆ ಇದನ್ನ ಈಗ ಬೂಟ್ ಮಾಡ್ತೀನಿ. ಇದು ಸಣ್ಣ ಸಿಸ್ಟಮ್, ಕ್ವಿಕ್ಕಾಗಿ ಬೂಟ್ ಆಗುತ್ತೆ. ಇದೀಗ ಬೂಟ್ ಆಗ್ತಾ ಇದೆ. ಇದೊಂದು ಗೇಮ್ ರೀತಿ. ಇಲ್ಲಿ ನಿಮಗೆ ಫ್ಲ್ಯಾಗನ್ನು ಕ್ಯಾಪ್ಚರ್ ಮಾಡ್ತಾ ಹೋಗಬೇಕು. ಈ ಒಂದು ಮಿಷನಲ್ಲಿ 3 ಫ್ಲ್ಯಾಗ್ ಇದೆ, ಇದನ್ನ ನೀವು ಕ್ಯಾಪ್ಚರ್ ಮಾಡಬೇಕು. ಅದೇ ರೀತಿ ನೀವು ಇದನ್ನ ಹೆಂಗೆ ಹ್ಯಾಕ್ ಮಾಡ್ತೀರಾ ಅನ್ನೋಂಥದ್ದು ನಿಮ್ಮ ಮೇಲೆ ಬಿಟ್ಟಿರುವಂಥದ್ದು. ಬೇರೆ ರೀತಿ ಹ್ಯಾಕ್ ಮಾಡ್ಬೋದು ನೀವು, ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಆದರೆ ನಿಮ್ಮ ಮೇನ್ ಗೋಲ್ ಅಂತದ್ದು ಇಲ್ಲಿ ಈ ಒಂದು ಫ್ಲ್ಯಾಗನ್ನು ಕ್ಯಾಪ್ಚರ್ ಮಾಡುವಂಥದ್ದು. CTF ಗೊತ್ತಿದೆ ಅಂದರೆ ನಿಮ್ಗೆ ಗೊತ್ತಿರುತ್ತೆ. ಇದಕ್ಕೆ ಒಂದು ಮಿಷನ್ ಬೂಟ್ ಆಗಿದೆ. ಈಗ ನಾನು ಇಲ್ಲಿ ಹೊರಗಡೆ ಬರ್ತೀನಿ, ನನ್ನ ಕಾಲ್ ಲಿನಕ್ಸ್ನ ನಾನು ಲಾಂಚ್ ಮಾಡ್ತೀನಿ. ನಂತರ ಈ ಒಂದು ಕಾಲ್ ಲಿನಕ್ಸ್ನ ನಾನೀಗ ಫುಲ್ ಸ್ಕ್ರೀನ್ ಮಾಡ್ಕೋತೀನಿ. ನಂತರ ಇಲ್ಲಿ ನನ್ನ ಟರ್ಮಿನಲ್ನ ಓಪನ್ ಮಾಡ್ತೀನಿ. ಇಲ್ಲಿ ಒಂದು ಕಮಾಂಡನ್ನು ಹಾಕ್ತೀನಿ. ನಿಮಗೆ ಜಸ್ಟ್ ತೋರಿಸ್ಲಿಕ್ಕೋಸ್ಕರ ನಾನು ಇದನ್ನ ಮಾಡ್ತಾ ಇದ್ದೀನಿ, ನಿಮಗೆ ಕಂಪ್ಲೀಟಾಗಿ ತೋರಿಸಲ್ಲ ನಾನು. ನೆಟ್ ಡಿಸ್ಕವರ್ ಅಂತ. ಈ ಒಂದು ನೆಟ್ ಡಿಸ್ಕವರಿಂದ ನಿಮ್ಮ ಈ ಒಂದು IP ಎಲ್ಲ ಗೊತ್ತಾಗುತ್ತೆ. ಅಂದರೆ ನಿಮ್ಮ ಸಿಸ್ಟಮಲ್ಲಿ ಏನೆಲ್ಲ ಇದೆ ಆ ಒಂದು IP ಕಾಣಿಸುತ್ತೆ. ಈ ಒಂದು ವರ್ಚುವಲ್ ಮಿಷನ್ನ IP ಅನ್ನುವಂಥದ್ದು. ಒಂದು ನೆಟ್ ಡಿಸ್ಕವರ್ ಕಮಾಂಡ್ನ ರನ್ ಮಾಡಿದರೆ ನಾನು ಈ ಒಂದು ಮಿಸ್ಟರ್ ರೋಬೋಟ್ ಮಿಷನ್ ಏನಿದೆ ಅದರ IP ನನಗೆ ಸಿಗುತ್ತೆ. ನಂತರ ಒಂದು IP-ನ ಇಟ್ಕೊಂಡು ನಾನು ಅದನ್ನ ಪೆನೆಟ್ರೇಷನ್ ಟೆಸ್ಟಿಂಗ್ ಮಾಡ್ತಾ ಹೋಗ್ಬೋದು. ಇದೀಗ ಸ್ಕ್ಯಾನ್ ಮಾಡ್ತಾ ಇದೆ ನಮ್ಮ ಈ ಒಂದು ವರ್ಚುವಲ್ ಎನ್ವಿರಾನ್ಮೆಂಟ್ ಏನಿದೆ, ಇದರಲ್ಲಿ ಎಷ್ಟೊಂದು ಡಿವೈಸ್ ಇದೆ, ಅಂದರೆ ಎಷ್ಟೊಂದು ಮಿಷನ್ಸ್ ಇದೆ, ಅದೆಲ್ಲದರ IP ನನಗೆ ತೋರಿಸುತ್ತೆ ಈ ಒಂದು ನೆಟ್ವರ್ಕ್ಗೆ ಕನೆಕ್ಟ್ ಆಗಿರುವಂಥದ್ದು. ಅದರಿಂದ ಹೇಳ್ತಾ ಇದ್ದೀನಿ, ನೀವು NAT ಕನೆಕ್ಟ್ ಆಗಿದ್ದೀರಾ ಅಂದರೆ 2 ಮಿಷನ್ನ NAT ಕನೆಕ್ಟ್ ಮಾಡಬೇಕು. ಅದೇ ರೀತಿ ಬ್ರಿಡ್ಜಲ್ಲಿ ಇದ್ದೀರಾ ಅಂದರೆ ಬ್ರಿಡ್ಜಲ್ಲೇ ಇರಬೇಕು. ಕೆಲವೊಂದು ಸಲ NAT ಪ್ರಾಬ್ಲಮ್ ಕೊಡುತ್ತೆ, ಅದರಿಂದ ನೀವು ಬ್ರಿಡ್ಜ್ಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಆವಾಗ ನಿಮ್ಮ ಒರಿಜಿನಲ್ ಮಿಷನ್ನ ಸಹ ನೀವು ಬ್ರಿಡ್ಜಲ್ಲೇ ಇಡಬೇಕಾಗುತ್ತೆ. ಈಗ ಒಂದು ಸ್ಕ್ಯಾನಿಂಗ್ ಕಂಪ್ಲೀಟ್ ಆಗಿದೆ. ಸ್ಕ್ಯಾನ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಯಾಕಂದರೆ ಇದು ಕಂಪ್ಲೀಟ್ ಆದ ಸಬ್ನೆಟ್ನ ಸ್ಕ್ಯಾನ್ ಮಾಡಬೇಕು. ಆದ್ದರಿಂದ ನಂತರ ನನಗೀಗ 4 IP ಅಡ್ರೆಸ್ ಸಿಕ್ಕಿದೆ. ಇಲ್ಲಿ ನನಗೆ ಒಂದು ಪ್ರೊಸೆಸ್ನ ಕ್ಲೋಸ್ ಮಾಡಿದ್ದೀನಿ. ಇಲ್ಲಿ ನನಗೀಗ ಮೊದಲನೇ IP ಅಡ್ರೆಸ್ ಅನ್ನೋದು ನನ್ನ ಗೇಟ್ವೇ IP ಅಡ್ರೆಸ್ ಆಗಿರುತ್ತೆ. 2ನೇ IP ಅಡ್ರೆಸ್ ಈ ಒಂದು ಮಿಷನ್ದಾಗಿರುತ್ತೆ ಆಲ್ಮೋಸ್ಟ್ ಆಗಿ. ನಾನೀಗ 3ನೇ IP ಅಡ್ರೆಸ್ನ ಚೆಕ್ ಮಾಡ್ತೀನಿ. ನೀವು ಒಂದೊಂದಾಗಿ ಚೆಕ್ ಮಾಡ್ಬೋದು ಯಾವ IP ಅಡ್ರೆಸ್ ಅಂತ. ಚೆಕ್ ಮಾಡುವಂಥ ತುಂಬ ಸಿಂಪಲ್. ಈ ಒಂದು ಮೊದಲ ಫೈರ್ಫಾಕ್ಸ್ನ ಓಪನ್ ಮಾಡಿ ನಂತರ ಇಲ್ಲಿ ಸರ್ಚ್ ಬಾರಲ್ಲಿ ನಿಮ್ಮ IP ಅಡ್ರೆಸ್ನ ಹಾಕಿ. ನಾನೀಗ 3ನೇ IP ಅಡ್ರೆಸ್ನ ಚೆಕ್ ಮಾಡ್ತಾ ಇದ್ದೀನಿ. 192.168.253.
154 ಇದನ್ನು ಹಾಕಿ ಎಂಟರ್ ಕೊಡ್ತೀನಿ. ನೋಡ್ಬೋದು ಇದೇ ಒಂದು ಮಿಷಿನ್ ನಂದು, ಈ ಒಂದು ಮಿಸ್ಟರ್ ರಾಬೋಟ್ ಅಂತ ಏನು ಹೇಳಿದೆ, ಇದೇ ಒಂದು ಮಿಷಿನ್ ಈಗ ಲೋಡ್ ಆಗ್ತಾ ಇದೆ. ಈ ರೀತಿ ನೀವು ಒಂದು ಮಿಷನ್ನ ಲೋಡ್ ಮಾಡಿದ್ದೀನಿ. ನಂತರ ನಾನೀಗ ನನ್ನ ಟರ್ಮಿನಲ್ನ ಯೂಸ್ ಮಾಡಿ ಕಾಲ್ ಲಿನಕ್ಸ್ನ ಯೂಸ್ ಮಾಡಿ ಇದರ ಮೇಲೆ ಪೆನ್ ಟೆಸ್ಟಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಅಂದರೆ ಇದನ್ನ ಹ್ಯಾಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು. ಇದರಲ್ಲಿ 3 ಫ್ಲ್ಯಾಗ್ ಇರುತ್ತೆ, ಇದನ್ನ ನೀವು ಕ್ಯಾಪ್ಚರ್ ಮಾಡಬೇಕು. ನಿಮ್ಮ ಸ್ವಂತ ನಾಲೆಜ್ನ ಯೂಸ್ ಮಾಡಿ ಇದನ್ನ ಟ್ರೈ ಮಾಡಿ. ಆಗಲಿಲ್ಲ ಅಂದರೆ ವಾಕ್ ಥ್ರೂಸ್ ಎಲ್ಲ ಸಿಗುತ್ತೆ ಇಂಟರ್ನೆಟ್ನಲ್ಲಿ, ಸರ್ಚ್ ಮಾಡಿ ಅದನ್ನ ಯೂಸ್ ಮಾಡ್ಕೊಂಡು ಮಾಡಿ. ನಾನು ನಿಮಗೆ ಕಂಪ್ಲೀಟಾಗಿ ತೋರ್ಸೋಕ್ಕಾಗಲ್ಲ, ತುಂಬ ಲೆಂದಿ ಇದೆ ಇದು. ಆದ್ದರಿಂದ ಅದೇ ರೀತಿ ಈ ಒಂದು ಮಿಷಿನ್ ಆಯ್ತು ಸ್ನೇಹಿತರೆ, ಇದೇ ರೀತಿ ತುಂಬ ಮಿಷಿನ್ ಸಿಗುತ್ತೆ. ಕೆಲವೊಂದು ಸ್ವಲ್ಪ ಹಾರ್ಡ್ ಇರುತ್ತೆ, ಅದನ್ನ ಕೂಡ ನೀವು ಟ್ರೈ ಮಾಡ್ಬೋದು. ಈ ಒಂದು ಮಿಷಿನ್ ನೀವು ಸಕ್ಸಸ್ಫುಲ್ಲಾಗಿ ಕ್ರ್ಯಾಕ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ರಿಯಲ್ ಲೈಫ್ನಲ್ಲಿ ಸಹ ನಿಮ್ಮ ನಾಲೆಜ್ ತುಂಬ ಹೈ ಲೆವೆಲಲ್ಲಿರುತ್ತೆ. ಅದೇ ರೀತಿ ನಿಮಗೆ ಇದರ ಫಸ್ಟ್ ಫ್ಲ್ಯಾಗನ್ನು ಒಂದು ಹಿಂಟ್ ಕೊಡ್ತೀನಿ. ಈ ಒಂದು robot.txt ಅಂತ ಏನಿರುತ್ತೆ ಅದರೊಳಗಡೆ ಇರುತ್ತೆ, ಅದನ್ನು ನೀವು ಕ್ಯಾಪ್ಚರ್ ಮಾಡಬೇಕು. ನಂತರ ನೀವು ನಿಮ್ಮ ಸ್ವಂತ ನಾಲೆಜ್ನ ಯೂಸ್ ಮಾಡಿ ಜಸ್ಟ್ ಒಂದು ಹಿಂಟ್ ಕೊಡ್ತಾ ಇದ್ದೀನಿ ಅಷ್ಟೇ. ಇದಿಷ್ಟು ಇವತ್ತಿನ ವಿಡಿಯೋ, ಹೇಗೆ ನೀವು ನಿಮ್ಮ ಸ್ವಂತ ಒಂದು ಲ್ಯಾಬನ್ನು ಕ್ರಿಯೇಟ್ ಮಾಡಿ ಇಲ್ಲಿ ನಿಮ್ಮ ಪೆನೆಟ್ರೇಷನ್ ಟೆಸ್ಟಿಂಗ್ ಸ್ಕಿಲ್ಲನ್ನು ಚೆಕ್ ಮಾಡ್ಬೋದು, ಅಂದರೆ ಪ್ರಾಕ್ಟೀಸ್ ಮಾಡ್ಬೋದು ಅಂತ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಅದೇ ರೀತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಜೊತೆಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ರೆಡ್ ಬಟನ್ ಕಾಣಿಸುತ್ತೆ, ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇದೇ ರೀತಿ ಒಂದು ಹೊಸ ಇನ್ಫಾರ್ಮೇಷನ್ ಜೊತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಿ ಸೇಫ್. ಗುಡ್ ಬೈ.